ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್. ಇಲ್ಲಿ ಎರಡು ಇಂಪಾರ್ಟೆಂಟ್ ಟರ್ಮ್ಸ್ ಇದಾವೆ. ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್. ಬಯೋಲಾಜಿಕಲ್ ಅಂದರೆ ರಿಲೇಟೆಡ್ ಟು ಲಿವಿಂಗ್ ಆರ್ಗನಿಸಮ್ಸ್ ಅಥವಾ ಜೀವರಾಶಿಗಳು. ಕ್ಲಾಸಿಫಿಕೇಶನ್ ಅಂದರೆ ಕ್ಲಾಸಿಫೈ ಮಾಡೋದು. ಯಾವುದೇ ಒಂದು ಥರದ ಗುಂಪಿರುತ್ತೆ, ಒಂದು ಒಂದು ಈ ರೀತಿ ಅಥವಾ ಇನ್ನೊಂದು ಈ ರೀತಿ ಅಂತ ಕ್ಲಾಸಿಫೈ ಮಾಡ್ಬೋದು. ಕ್ಲಾಸಿಫೈ ಮಾಡೋದು ಅಥವಾ ವರ್ಗೀಕರಣ ಮಾಡೋದಕ್ಕೆ ಕ್ಲಾಸಿಫಿಕೇಶನ್ ಅಂತ ಕರೀತಾರೆ. ಸೊ ಇದೇ ರೀತಿ ಮನುಷ್ಯ ಆದಿ ಮಾನವನಾಗಿದ್ದಾಗ ಅಥವಾ ಸ್ಟಿಲ್ ಎವಾಲ್ವಿಂಗ್ ಆಗಿ ಒಂದಷ್ಟು ಬುದ್ಧಿ ಬಂದಾಗ ನಮ್ಮ ಸುತ್ತಮುತ್ತ ಇರೋ ಪ್ರಾಣಿಗಳನ್ನ ಅಥವಾ ಜೀವರಾಶಿಗಳನ್ನ ಕ್ಲಾಸಿಫೈ ಮಾಡಬೇಕು ಅಂತ ಒಂದು ಸಣ್ಣ ಥಾಟ್ ಬರುತ್ತೆ. ಸೊ ಈ ಥಾಟು ಅರಿಸ್ಟಾಟಲ್ ಅನ್ನೋ ವ್ಯಕ್ತಿಗೂ ಬರುತ್ತೆ. ಯಾರಪ್ಪ ಈ ಅರಿಸ್ಟಾಟಲ್ ಅಂದರೆ, ಹೀ ಈಸ್ ಎ ಗ್ರೀಕ್ ಫಿಲಾಸಫರ್ ಆ್ಯಂಡ್ ಸೈಂಟಿಸ್ಟ್ ಆ್ಯಂಡ್ ಆಲ್ಸೋ ಹೀ ಈಸ್ ಫಾದರ್ ಆಫ್ ಬಯಾಲಜಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈತನಿಗೆ ಈ ಕ್ವಶನ್ ಬಂದಾಗ ಈತ ಸಿಂಪಲ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಮೇಲೆ ತನ್ನ ಸುತ್ತಮುತ್ತ ಇರೋ ಸರೌಂಡಿಂಗ್ಸಲ್ಲಿರೋ ಪ್ರಾಣಿಗಳನ್ನ ಮತ್ತು ಸಸ್ಯಗಳನ್ನ ಡಿವೈಡ್ ಮಾಡ್ತಾನೆ. ಹೆಂಗೆ ಡಿವೈಡ್ ಮಾಡ್ತಾನೆ ಅಂದರೆ, ಒಂದು ಪ್ಲ್ಯಾಂಟ್ಸ್ನ ಹೆಂಗೆ ಡಿವೈಡ್ ಮಾಡ್ತಾನೆ ಅಂದರೆ 3 ಭಾಗವಾಗಿ ಡಿವೈಡ್ ಮಾಡ್ತಾನೆ. ಒಂದು ಟ್ರೀಸ್, ಶ್ರಬ್ಸ್, ಹರ್ಬ್ಸ್. ಟ್ರೀಸ್ ಅಂದರೆ ನಾವೆಲ್ಲ ನೋಡಿರ್ತೀವಿ, ಆಲದ ಮರ, ಬೇವಿನ ಮರ, ಎಕ್ಸೆಟ್ರಾ. ಇವು ಉದ್ದವಾಗಿ ಭಾಳ ವರ್ಷ ಬದುಕ್ತವೆ. ಶ್ರಬ್ಸ್ ಅಂದರೆ ಮೀಡಿಯಮ್ ಸೈಜ್ ಇರ್ತವೆ ಮತ್ತು ಇವು ಅಷ್ಟೊಂದು ವರ್ಷ ಏನು ಬದುಕಲ್ಲ, ಬಟ್ ಸುಮಾರು ವರ್ಷ ಬರ್ತವೆ. ಉದಾಹರಣೆಗೆ ದಾಸವಾಳ ಹೂವು, ಸೂರ್ಯಕಾಂತಿ, ಈ ಎಲ್ಲ ಥರದ್ದು ರೋಸ್ ಗಿಡಗಳು, ಎಲ್ಲ ಥರದ್ದು ಹೂವಿನ ಗಿಡಗಳೆಲ್ಲ ಶ್ರಬ್ಸಿಗೆ ಬರ್ತವೆ. ಹರ್ಬ್ಸ್ ಅಂದರೆ ಸ್ಮಾಲ್ ಸೈಜ್, ನೋಡೋಕೆ ಹಿಂಗೆ ಭೂಮಿಯಿಂದ ಸ್ವಲ್ಪ ಉದ್ದ ಇರ್ತವೆ. ಉದಾಹರಣೆಗೆ ಪಾಲಕ್ ಸೊಪ್ಪು, ಕೊತ್ತಂಬರಿ, ಎಕ್ಸೆಟ್ರಾ. ಇವು ಆ್ಯನ್ಯುವಲ್ ಅಂದರೆ ವರ್ಷಕ್ಕೊಂದ್ಸಲನೋ ಈ ರೀತಿ ಬದುಕ್ತವೆ. ಮತ್ತು ಇವು ಸ್ಮಾಲ್ ಸೈಜ್ ಇರ್ತವೆ. ಇವನ್ನ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಆಗಿ ಮೆಡಿಸಿನಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಅನಿಮಲ್ಸ್ನ 2 ಗುಂಪಾಗಿ ಡಿವೈಡ್ ಮಾಡ್ತಾನೆ. ಒಂದು ರೆಡ್ ಬ್ಲಡ್, ಇನ್ನೊಂದು ರೆಡ್ ಬ್ಲಡ್ ಇಲ್ಲದೆ ಇರೋದು. ಸೊ ರೆಡ್ ಬ್ಲಡ್ಡು ನಮಗೆ ಗೊತ್ತಿರೋ ಅಂಥದ್ದೇ. ನಾವು ನಮ್ಮ ಸುತ್ತಮುತ್ತ ಇರೋ ಆನೆ, ಜಿಂಕೆ, ಸಿಂಹ, ಎಕ್ಸೆಟ್ರಾ ಇವಕ್ಕೆಲ್ಲ ರೆಡ್ ಬ್ಲಡ್ ಇರುತ್ತೆ. ರೆಡ್ ಬ್ಲಡ್ ಇಲ್ಲದೆ ಇರೋ ಉದಾಹರಣೆಗೆ ಆಕ್ಟೋಪಸ್ ಅಥವಾ ಏಡಿಗಳು, ಇವಕ್ಕೆ ರೆಡ್ ಬ್ಲಡ್ ಇರಲ್ಲ. ಸೊ ಈ ರೀತಿ ಅನಿಮಲ್ಸ್ನ ಡಿವೈಡ್ ಮಾಡ್ತಾನೆ. ಇಲ್ಲಿ ನಾವು ನೋಡಿರ್ಬೋದು, ಇದು ಯೂಸ್ ಮಾಡಿರೋಂಥ ಸೈಂಟಿಫಿಕ್ ಮೆಥಡ್ ಯಾವುದಪ್ಪ ಅಂದರೆ ಸಿಂಪಲ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್. ಈ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಅಂದರೆ ಏನು? ಮಾರ್ಫಾಲಜಿ ಅಂದರೆ ಯಾವುದೇ ಒಂದು ಲಿವಿಂಗ್ ಆರ್ಗನಿಸಮ್ನ ಎಕ್ಸ್ಟರ್ನಲ್ ಫೀಚರ್ಸ್.